ಇನ್ನು ಶಾಲಾ ಬಸ್ನಲ್ಲಿ ಹೋಗೋ ಮಕ್ಕಳು ಎಷ್ಟು ಸೇಫ್? ಈ ಪ್ರಶ್ನೆ ಸಹಜವಾಗಿ ಪ್ರತಿ ಬಾರಿಯೂ ಕೂಡ ನಮ್ಮನ್ನು ಕಾಡ್ತಾ ಇರುತ್ತೆ. ಅದರಲ್ಲೂ ಪೇರೆಂಟ್ಸಿಗೆ ತುಂಬಾನೇ ಪೇರೆಂಟ್ಸ್ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ವಿಚಾರ ಇದು. ಯಾಕಂದ್ರೆ ಎಷ್ಟೋ ಜನ ಚಾಲಕರು ಮದ್ಯಪಾನ ಮಾಡಿ ಬಸ್ಸನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಜೀವದ ಜೊತೆ ಚಲಾಟ ಆಡ್ತಾ ಇದ್ದಾರೆ ಈ ಮಕ್ಕಳು. ಇವರೆಲ್ಲರೂ ಈ ಡ್ರೈವರ್ಗಳೆಲ್ಲ ಇದಾರಲ್ಲ, ಮಕ್ಕಳ ಜೀವದ ಜೊತೆ ಚಲಾಟ ಆಡ್ತಾ ಇದ್ದಾರೆ. ನೋಡಿ, 36 ಚಾಲಕರು ಮದ್ಯ ಸೇವಿಸಿ ಸ್ಕೂಲ್ ಬಸ್ ಚಾಲನೆ ಮಾಡ್ತಾ ಇರುವಂಥದ್ದು ಗೊತ್ತಾಗಿದೆ. ಇಂಥವ್ರನ್ನ ಹಿಡಿದು ಪೊಲೀಸರು ಕೂಡ ಕೇಸ್ ಹಾಕಿದ್ದಾರೆ. ಬೆಂಗಳೂರು ಸಂಚಾರ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ ಒಂದು ಸ್ಪೆಷಲ್ ಡ್ರೈವ್. ಸಾಮಾನ್ಯವಾಗಿ ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಈ ಥರದ ಒಂದು ಸ್ಪೆಷಲ್ ಡ್ರೈವ್ನ ಪೊಲೀಸರು ಮಾಡ್ತಾನೆ ಇದ್ದಾರೆ. ಬೆಳಗ್ಗೆನೆ ಸುಮಾರು 7ರಿಂದ 9:30ವರೆಗೆ ತಪಾಸಣೆ ಮಾಡಿದ್ದಾರೆ. ಬೆಳಗ್ಗೆ ಕುಡ್ಕೊಂಡು ಓಡಿಸ್ತಾ ಇದ್ದಾರೆ ಇವರು. ಇವ್ರಿಗೆ ಏನಾಗಬೇಕು? ಇವರಿಗೆ ಯಾವ ಮಾತುಗಳಲ್ಲಿ ಇವ್ರನ್ನ ಬೈಬೇಕು ಈ ಡ್ರೈವರ್ಗಳಿಗೆ? ಪೇರೆಂಟ್ಸು ಪಾಪ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿ ಅಂತೇಳಿ ವ್ಯಾನಿಗೆ ಹಾಕಿದ್ರೆ ಸೇಫಾಗಿ ಹೋಗ್ತಾರೆ ಅಂತೇಳಿ ಈ ಐನಾತಿಗಳು ಕುಡ್ಕೊಂಡು ಬಸ್ ಓಡಿಸ್ತಾ ಇದ್ದಾರೆ. ಸೊ 36 ಜನ ಅಂತೆ. ಇವ್ರನ್ನ ಬಹುಶಃ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಇವ್ರುಗಳಿಗೆ. ಬರೀ ಹಿಡಿಯೋದು, ಇವ್ರ ಮೇಲೆ ಕೇಸ್ ಹಾಕೋದು, ಬಿಡೋದು ಆಗಬಾರ್ದು. ಇವ್ರನ್ನ ಕಂಪ್ಲೀಟಾಗಿ ಡ್ರೈವಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡಕ್ಕೆ ಬಿಡಬೇಕು ಇವ್ರಿಗೆ. ಯಾರು ಈ ರೀತಿಯಾಗಿ ಕುಡ್ಕೊಂಡು ಓಡಿಸ್ತಾ ಇರ್ತಾರೋ, ಅದು ಈ ಸ್ಕೂಲ್ ಬಸ್ಗಳನ್ನು ಓಡಿಸುವಂಥವ್ರಿಗೆ ತಕ್ಕ ಶಿಕ್ಷೆ ಆದಾಗ ಬಹುಶಃ ಸ್ವಲ್ಪ ಮಟ್ಟಿಗೆ ಇದು ಕಮ್ಮಿ ಆಗ್ಬೋದು. ಹಾಗೆ ಸ್ಕೂಲ್ನವರು ಕೂಡ ಯಾವ ಬಸ್ಗಳನ್ನು ಹೈರ್ ಮಾಡ್ತಾರೋ ಅವರು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಪೊಲೀಸರು ಆಗಿಂದಾಗೆ ಈ ಥರ ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಆ ಸ್ಪೆಷಲ್ ಡ್ರೈವ್ ಮಾಡ್ತಿರೋ ಪೊಲೀಸರಿಗೆ ಹ್ಯಾಟ್ಸ್ ಆಫ್. ಇವತ್ತು ಒಟ್ಟು ಸುಮಾರು 5881 ಬಸ್ ಚಾಲಕರ ತಪಾಸಣೆ ಮಾಡಿದ್ದಾರೆ. ಇದರಲ್ಲಿ 36 ಚಾಲಕರು ಮದ್ಯ ಸೇವಿಸಿ ಸ್ಕೂಲ್ ಬಸ್ ಡ್ರೈವ್ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ. DL ರದ್ದು ಮಾಡಿಸಬೇಕು ಅಂತ RTOಗೆ ಈಗ ಸಂಚಾರಿ ಪೊಲೀಸರು ಕೂಡ ಮನವಿ ಮಾಡಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಇಂಥ ಡ್ರೈವರ್ಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ನಾವು ಪ್ರತಿನಿಧಿ ರಾಚಪ್ಪ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಚಪ್ಪ, ಇಂಥ ಒಂದು ಸ್ಪೆಷಲ್ ಡ್ರೈವ್ಗಳನ್ನು ನಡೆಸ್ತಾ ಇರುವಂಥ ಪೊಲೀಸರಿಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್. ಯಾಕಂದರೆ ಇದು ಬಹಳ ಅಗತ್ಯತೆ ಇದೆ, ನೀಡ್ ಆಫ್ ದ ಆರ್ ಅಂತ ಹೇಳಬೇಕು ಇಂಥ ಸಂದರ್ಭದಲ್ಲಿ. ಇವತ್ತು ಎಷ್ಟು ಜನ ಈ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿರೋರು? ಇಂಥವ್ರ ಮೇಲೆ ಏನು ಕಠಿಣ ಕಾನೂನು ಕ್ರಮ ಆಗುತ್ತಂತೆ? ಯಾಕಂದರೆ ಬರೀ ಇವ್ರ ಮೇಲೆ ಹಿಡಿಯೋದು, ಕೇಸ್ ಹಾಕಿ ಬಿಡೋದು ಏನು ಪ್ರಯೋಜನ ಇಲ್ಲ. ಇಂಥವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ರಾಚಪ್ಪ, ರಾಮನ್, ಆಂಧ್ರದ ಬಸ್ ದುರಂತದ ಬೆನ್ನಲ್ಲೇ ಬೆಂಗಳೂರಿನ ಖಾಸಗಿ ಶಾಲಾ ಚಾಲಕರೇನಿದ್ದಾರೆ, ವಾಹನ ಚಾಲಕರು, ಅವರ ಒಂದು ನಡೆ ಬೆಂಗಳೂರಲ್ಲಿ ಆತಂಕವನ್ನು ಹುಟ್ಟಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರತಿ ಬಾರಿ ಟ್ರಾಫಿಕ್ ಪೊಲೀಸರು ಈ ರೀತಿಯಾಗಿ ಸ್ಪೆಷಲ್ ಡ್ರೈವ್ ಮಾಡಿದಂತ ಸಂದರ್ಭದಲ್ಲಿ ಶಾಲಾ ವಾಹನಗಳ ಚಾಲಕರನ್ನ ತಪಾಸಣೆ ಮಾಡ್ತಾರೆ, ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ಬಾರಿ ಪ್ರತಿ ಸಲ ಕೂಡ ಇಂತರದ ಒಂದು ಘಟನೆಗಳು ನಡೀತಾ ಇರ್ತವೆ. ಜೊತೆಗೆ ಕುಡಿದು ವಾಹನ ಚಾಲನೆ ಮಾಡುವಂತಹ ಚಾಲಕರು ಸಿಕ್ಕಾಕೊಳ್ತಾರೆ. ಈ ಬಾರಿ ಬೆಳಿಗ್ಗೆ 7ರಿಂದ 9:30ವರೆಗೂ ಕೂಡ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಮಾಡಿದ್ರು. ಆ ಡ್ರೈವ್ ನಲ್ಲಿ ಶಾಲಾ ವಾಹನ ಏನಿದೆ ಅದರ ಚಾಲಕರನ್ನ ಗುರಿಯಾಗಿಸಿಕೊಂಡು ಅವರನ್ನು ತಪಾಸಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 5881 ಬಸ್ ನ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 36 ಜನ ಚಾಲಕರು ಮದ್ಯಪಾನ ಬೆಳ್ಳಂಬೆಳಿಗ್ಗೆ ಕುಡಿದು ವಾಹನ ಚಾಲನೆ ಮಾಡಿರುವಂತದ್ದು. ಸದ್ಯಕ್ಕೆ ಅವರೆಲ್ಲರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಅವರ ಒಂದು ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳಿ RTOಗೆ ಪತ್ರ ಕೂಡ ಬರೆದಿರುವಂತದ್ದು. ಅಂದ್ರೆ ಈ ಸಂಖ್ಯೆ ಏನಿದೆ ಅದು 0ಗೆ ಬರಬೇಕಾಗತ್ತೆ. ಯಾಕಂತಂದ್ರೆ ಶಾಲೆಗಳು ಕೂಡ ಇದರ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ. ಕೇವಲ ವಾಹನ ಚಾಲಕರ ಶಾಲಾ ವಾಹನ ಚಾಲಕರಿದ್ರೆ ಆ ಬಸ್ನ ಚಾಲಕರಿಗೆ ಅಷ್ಟೇ ಗುರಿಯಾಗಿಸೋದಲ್ಲ, ಆ ಶಾಲೆಗಳ ಮೇಲೆ ಕೂಡ ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ಈ ರೀತಿಯಾಗಿ ಅಂದ್ರೆ ಆ ಒಂದು ಆಲ್ಕೋಹಾಲಿಕ್ ಅಂದ್ರೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂತ ಚಾಲಕರಿದೆ ಅವರ ಸಂಖ್ಯೆ ಕಡಿಮೆ ಆಗತ್ತೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೇವಲ ಚಾಲಕರನ್ನ ಈ ಶಿಕ್ಷೆಗೆ ಒಳಪಡಿಸೋದಲ್ಲ, ಆ ಶಾಲೆ ಮೇಲೂ ಕೂಡ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಕೋಬೇಕು. ಅದ್ರ ಜೊತೆಗೆ ಚಾಲಕರನ್ನ ಮಾನಿಟರ್ ಮಾಡುವಂತ ಕೆಲಸ ಕೂಡ ಶಾಲೆಗಳು ಮಾಡಬೇಕು. ಈ ಎಲ್ಲ ಕೆಲಸ ಆದಾಗ ಮಾತ್ರ ಬಹುಶಃ ಪೋಷಕರು ತಮ್ಮ ಮಕ್ಕಳು ಸೇಫ್ ಆಗಿ ಹೋಗ್ಲಿ ಅಂತ ಹೇಳಿ ಬಸ್ ಫೀಸ್ ಅನ್ನ ಕಟ್ಟಿ ಬಸ್ ಅಲ್ಲಿ ಕಳಿಸ್ತಾರೆ, ಅವರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ರಾಮನ್, ಓಕೆ, ಥ್ಯಾಂಕ್ ಯು ರಾಚಪ್ಪ.